ಅಲ್ಲೇ ಪಥಸಂಚಲನ ಮಾಡ್ತೀವಿ ಅಂತ ಇವರು, ಅನುಮತಿ ಇಲ್ಲ ಅಂತ ಅವರು. ಹೀಗೆ ಚಿತ್ತಾಪುರದ RSS ಪರೇಡ್ ಕಗ್ಗಂಟಾಗಿತ್ತು. ಆದರೆ ಕೋರ್ಟ್ ಆದೇಶದ ಬಳಿಕ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ತವರೂರಿನಲ್ಲಿ, ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆಗೆ ಸಂಬಂಧಪಟ್ಟ ಹಾಗಿನ ಕ್ಷೇತ್ರದಲ್ಲಿ ಅದ್ದೂರಿ ಪರೇಡ್ ನಡೆದಿದೆ. ಆದರೆ ಇದು ಅಂತ್ಯ ಅಲ್ಲ, ಆರಂಭ ಅಂತ ಸಚಿವರು ವ್ಯಂಗ್ಯಭರಿತವಾಗಿ ಗುಡುಕ್ತಾ ಇದ್ದಾರೆ. 300 RSS ಕಾರ್ಯಕರ್ತರು, 1200 ಪೊಲೀಸರು. ಖರ್ಗೆ ತವರು ಚಿತ್ತಾಪುರದಲ್ಲಿ RSS ಅದ್ಧೂರಿ ಪಥ ಸಂಚಲನ. ಪ್ರತಿಷ್ಠೆಯಾಗಿತ್ತು, ಜಿದ್ದಿಗೆ ಕಾರಣವಾಗಿತ್ತು. ಅಷ್ಟೇ ಯಾಕೆ, ಕೋರ್ಟ್ ಅಂಗಳಕ್ಕೂ ಈ ವಿಷಯ ಹೋಗಿತ್ತು. ಅದೇ ಕೋರ್ಟ್ನಿಂದಲೇ ಅನುಮತಿ ಪಡೆದಿದ್ದ RSS ಇಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರದ ರಸ್ತೆಗಳಲ್ಲಿ ಪಥ ಸಂಚಲನ ನಡೆಸಿದೆ. ಕೋರ್ಟ್ ಷರತ್ತಿನಂತೆ ಪರೇಡ್ನಲ್ಲಿ 300 ಗಣವೇಷಧಾರಿಗಳು ಮಾತ್ರ ಭಾಗಿಯಾಗಿದ್ರು. ಜೊತೆಗೆ 50 ಜನ ಬ್ಯಾಂಡ್ ಬಾರಿಸುತ್ತಾ ಹೆಜ್ಜೆ ಹಾಕಿದ್ರು. ಮಧ್ಯಾಹ್ನ 3:45ಕ್ಕೆ ಬಜಾಜ್ ಕಲ್ಯಾಣ ಮಂಟಪದಿಂದ ಅದ್ಧೂರಿಯಾಗಿ ಪಥಸಂಚಲನ ಆರಂಭವಾಗಿತ್ತು. 1.5 ಕಿಲೋಮೀಟರ್ ಸಾಗಿದ ಪರೇಡ್ಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಮಹಿಳೆಯರು, ವೃದ್ಧರು ಜಯಘೋಷ ಕೂಗುತ್ತಾ ಸ್ವಾಗತ ಕೋರಿದ್ರು. ಜಿದ್ದಾಜಿದ್ದಿನಿಂದ ಆಯೋಜನೆಗೊಂಡಿದ್ದ ಕಾರ್ಯಕ್ರಮ ಆಗಿದ್ರಿಂದ ಹೆಚ್ಚಿನ ಪೊಲೀಸ್ ಭದ್ರತೆ ನೀಡಲಾಗಿತ್ತು. 8 KSRP, 3 DAR ತುಕಡಿ ಸೇರಿದಂತೆ 1500ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆಗೊಂಡಿದ್ರು. 300 ಜನರಿಗೆ ಮಾತ್ರ ಪರೇಡ್ಗೆ ಅವಕಾಶ ನೀಡಿದ್ರು. ಇನ್ನು ಪಥ ಸಂಚಲನದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ RSS ವಿರುದ್ಧ ಗುಡುಗಿದ್ದಾರೆ. ಚಿತ್ತಾಪುರದಲ್ಲಿ ನಾವು ಹೇಳಿದಂತೆ RSS ಪಥ ಸಂಚಲನ ನಡೆದಿದೆ ಅಂತ, ನಮ್ಮದೇ ನಡೆಯಿತು ಅಂತ ಟಾಂಗ್ ಕೊಟ್ಟಿದ್ದಾರೆ. ಈಗ ಯಾರ ಪ್ರಕಾರ ಆಗ್ತಾ ಇದೆ? ಸರ್ಕಾರದ ಪ್ರಕಾರ ಆಗ್ತಾ ಇದೆ. ಪರ್ಮಿಷನ್ ಕೊಟ್ಟಿದ್ ಯಾರು? ನಾವು. ಎಷ್ಟು ಜನ ಇರ್ಬೇಕಂತ ಹೇಳಿದ್ ಯಾರು? ನಾವು. ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ ಯಾರು? ನಾವು. ಯಾರ್ಯಾರು ಇರ್ಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು? ನಾವು. 3 ಲಕ್ಷ ಜನ ಸೇರಿಸ್ತೀನಿ ಅಂದಿದ್ರಲ್ಲ, ಎಷ್ಟು ಜನ ಬಂದ್ರಿ? ಈಗ 300. ಅಶೋಕಣ್ಣ ಬಂದ್ರ? ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ, ನಿಮ್ಮ ವಿಜೇಂದ್ರ ಅವ್ರು ಬಂದ್ರ? ಜಿಲ್ಲಾಡಳಿತ ಅನುಮತಿ ಕೊಡದಿದ್ರು ಕೋರ್ಟ್ನಿಂದ ಆದೇಶ ತಂದು ನಾವು ಪಥ ಸಂಚಲನ ನಡೆಸಿದ್ದೇವೆ ಅಂತ RSS ಹೇಳ್ತಿದ್ರೆ, ನಾವು ಹೇಳಿದಂತೆ ನಡೆದಿದೆ ಅಂತ ಸಚಿವರು ಹೇಳ್ತಿದ್ದಾರೆ. ಅದೇನೇ ಇರಲಿ, ಗದ್ದಲ ಗಲಾಟೆ ಇಲ್ಲದೆ ಸುಗಮವಾಗಿ ಪರೇಡ್ ನಡೆದಿದ್ದು ಎಲ್ಲರೂ ಖುಷಿಗೊಳ್ಳುವಂತೆ ಮಾಡಿದೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.